ನೋಡಿ, ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಈಗ ಈ ಬಾರಿಯೂ ಕಪ್ ನಮ್ಮದೇ ಅಂತ ಹೇಳಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂದರೆ ನಿನ್ನೆ ನಡೆದಂಥ ಪಂದ್ಯ ಹಂಗಿತ್ತಲ್ರಿ. ಸುಮ್ಮನೆನಾ? ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ರಾತ್ರಿ ಆಕಾಶದಲ್ಲಿ ಕಾಣಿಸ್ತಾ ಇದ್ದು ಬ್ಯಾಟಿಂಗ್ನ ಸಿಡಿಲು, ಬೌಲಿಂಗ್ನ ಮಿಂಚು, ಹಂಗಿತ್ತು ಮ್ಯಾಚು. ಆರ್ ಸಿ ಬಿ ವರ್ಸಸ್ ಹೈದರಾಬಾದ್ ಹೆಂಗಿತ್ತು ಅಂದರೆ ಒಂದು ರೀತಿ ಬ್ಯಾಟು ಬಾಲಿನ ನಡುವಿನ ಮಹಾಯುದ್ಧ ಅನ್ನಂಗಿತ್ತು. ಅದರಲ್ಲೂ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಅಬ್ಬಬ್ಬಬ್ಬ ಏನು ಹೊಡ್ತಾರೆ. ಅದರಲ್ಲೂ ನಮ್ಮ ಪಡಿಕ್ಕಲ್ ಆಟ ಆಡಿದ್ದು ಎಂಥ ಆಟ. ಅದು ಒಂದೊಂದು ಹೊಡೆತನೂ ಇದೆಯಲ್ಲ, ನೋಡ್ತಾ ಇದ್ರೆ ಹಾಗೆ ಕಣ್ಣಿಗೆ ಕಡ್ದಂಗಿದೆ. ಇನ್ನೂ ಕೂಡ ರಜತ್ ಪಟಿದಾರ್ ನೇತೃತ್ವದ ಆರ್ ಸಿ ಬಿ ತಂಡ ತಾನು ಡಿಫೆಂಡಿಂಗ್ ಚಾಂಪಿಯನ್ ಅಷ್ಟೇ ಅಲ್ಲ, ಮತ್ತೆ ಚಾಂಪಿಯನ್ ಆಗುವವನು ಅನ್ನೋದನ್ನು ಇವತ್ತು ಸಾಬೀತು ಮಾಡಿದೆ. ಅದರಲ್ಲೂ ಕೂಡ ಒಬ್ಬೊಬ್ಬರ ಆಟವೂ ಕೂಡ ನಿಮಗೆ ಹೇಳ್ತಾ ಹೋದರೆ, ನಾನು ಹೇಳ್ತಿಲ್ಲ, ಒಂದು ಹೊಡೆದಲ್ಲಿ ಆಟ ಮುಗಿಸಿದ್ರು ಅನ್ನೋ ಥರ ಆಡೋದು. ತುಂಡು ತುಂಡು ಮಾಡಿ ಹಾಕಿದ್ರು ಕಣ್ರಿ. ಅದರಲ್ಲೂ ಜಾಕೋಬ್ ಡಫಿ ಎಂಥ ಬೌಲಿಂಗು. ಶೆಫರ್ಡು ಹೊಡೆಸ್ಕೊಂಡ್ರು, ವಿಕೆಟ್ ತೆಗೆದ್ರಲ್ಲ. ಐ ಪಿ ಎಲ್ ಅಂದಮೇಲೆ ಹೊಡೆಸ್ಕೊಳ್ಳೋದು ಇದ್ದೇ ಇರುತ್ತೆ, ಆದರೆ ವಿಕೆಟ್ ತೆಗೆಯೋದಿದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅವ್ರು ತೋರಿಸಿದ್ರು, ಸಾಬೀತು ಮಾಡಿದ್ರು, ಬೌಲರ್ಸೇ ಕಿಂಗ್ಸ್ ಅನ್ನೋದನ್ನು ಸಾಬೀತು ಮಾಡೋ ರೀತಿಯಲ್ಲಿ ಆಟ ಆಡಿದ್ರು. ಮತ್ತೆ ತಗೊಂಡಿದ್ದ ಒಂದು ಕ್ಯಾಚ್ ಇದೆ ನೋಡಿ, ಇಡೀ ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್. ಕ್ಯಾಚಸ್ ವಿನ್ಸ್ ಮ್ಯಾಚಸ್ ಅಂತ ಹೇಳ್ತಾರೆ, ಅದಕ್ಕೆ ಸಾಕ್ಷಿ ಅನ್ನೋ ಹಾಗಿತ್ತು ಟಿಮ್ ಡೇವಿಡ್ ಕ್ಯಾಚ್. ಅದು ಇಡೀ ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಅಂದಿದ್ದು ಅದೇ ಕಾರಣಕ್ಕಾಗಿ. ನೋಡಿ, ಬಹಳ ಮುಖ್ಯವಾಗಿ ಇಡೀ ಮ್ಯಾಚ್ನ ವಿಶ್ಲೇಷಣೆ ಮಾಡೋದಾದರೆ, ಫಸ್ಟ್ ಆಟ ಆಡಿದ್ದು ಹೈದರಾಬಾದು 201 ರನ್ ಹೊಡೆದ್ರು, ಒಳ್ಳೆ ಸ್ಕೋರೆ. ಇಶಾನ್ ಕಿಶನ್ ಸಗದಾಗ ಆಡ್ದ, 80 ರನ್ ಹೊಡೆದಿದ್ದು. ಹೆಂಗಿತ್ತು ಅಂದರೆ ಒಂದೊಂದು ಹೊಡೆತನೂ ಕೂಡ ನಾನು ಹೇಳಿದ್ನಲ್ಲ, ಜಾಕೋಬ್ ಡಫಿ ಅವರು ಮಾತ್ರ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗಿದ್ದು. ಅವರು 4 ಓವರಿಂದ 22 ರನ್ ಕೊಟ್ಟು 3 ವಿಕೆಟ್ ತಗೊಂಡ್ರು. ಆದರೆ ಅವರ ಪಾದಾರ್ಪಣೆಯ ಪಂದ್ಯದಲ್ಲೇ ತನ್ನ ಸಾಮರ್ಥ್ಯ ಏನು ಅಂತಲಿ ಸಾಬೀತು ಮಾಡಿದ್ರು. ಅದಕ್ಕೆ ಅರ್ಹವಾಗಿ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ತು. ನಿನ್ನೆ ಸಿಗಲೇಬೇಕಿತ್ತು, ಹಂಗಿತ್ತು ಅವ್ರ ಆಟ. ಯಾರಿಗೂ ಕಟ್ಟಾಕ್ಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಜಾಕೋಬ್ ಡಫಿ ಕಟ್ಟಾಕಿದ್ರು ಅನ್ನೋದು. ಅಲ್ಲಿಗೆ ಆರ್ ಸಿ ಬಿಗೆ ಒಂದು ಹೊಸ ಆಯುಧ ಸಿಕ್ಕಾಗಿದೆ, ನಮ್ಮ ಹೊಸ ವೆಪನ್ ಜಾಕೋಬ್ ಡಫಿ. ಇನ್ನು ಅವರ ಸ್ವಿಂಗ್ ಯಾರ್ಕರ್ ಇದೆಯಲ್ಲ, ಕಣ್ಣಿಗೆ ಹಬ್ಬ ಇದ್ದಾಗಿತ್ತು. ಒಂದು ರೀತಿ ಹೈದರಾಬಾದ್ನ ಬೇರ್ನೇ ಕಿತ್ತಾಕ್ಬಿಡ್ತದೆ. ಇನ್ನು ರೊಮಾರಿಯಾ ಶೆಫರ್ಡ್ನ ಹೇಳಿದೆ 54 ರನ್ ಕೊಟ್ಟರು, ಬಟ್ 3 ವಿಕೆಟ್ ತಗೊಂಡ್ರಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ಹೈದರಾಬಾದ್ ಕಡೆ ಇಶಾನ್ ಕಿಶನ್ ಬಿಟ್ಟರೆ ಅನಿಕೇತ್ ವರ್ಮಾ 43 ರನ್ ಹೊಡೆದ್ರು. ಅದೇ ಕಾರಣಕ್ಕಾಗಿ 200 ರನ್ ದಾಟಲಿಕ್ಕೆ ಸಾಧ್ಯ ಆಗಿದ್ದು. ಇನ್ನು ಆರ್ ಸಿ ಬಿ ಆಟ ಅದನ್ನು ಹೇಳ್ಬೇಕು ನಮಗೆ. ಹೆಂಗಿತ್ತು ಅಂದರೆ 15.4 ಓವರಿಗೆ ಆಟ ಮುಗೀತು ಕಣ್ರಿ. ಇನ್ನೂ ಬೇಗ ಮುಗೀತಿತ್ತು. ಮಧ್ಯದಲ್ಲಿ 1-2 ವಿಕೆಟ್ ಬೀಳದೆ ಹೋಗಿದ್ದಿದ್ರೆ, ಅದರಲ್ಲೂ ಪಡಿಕ್ಕಲ್ ಔಟ್ ಆಗಿಲ್ಲ ಅಂದಿದ್ದಿದ್ರೆ ನನ್ನ ಪ್ರಕಾರ 14 ಓವರಿಗೆ ಮ್ಯಾಚ್ ಮುಗಿಸಿರೋರು. ಅವ್ರು 26 ಬಾಲಿಗೆ 61 ರನ್ ಹೊಡೆದ್ರು, 7 4 4 6. ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ? 234. 21 ಬಾಲಲ್ಲಿ ಅರ್ಧ ಶತಕ. ಒಂದು ರೀತಿ ಯುದ್ಧ ಮಾಡ್ದಂಗೆ ಮಾಡಿಬಿಟ್ರು. ಅದರಲ್ಲೂ ಅವ್ರು ಕರ್ನಾಟಕ ಟೀಮ್, ರಣಜಿ ಟೀಮ್ನ ಕ್ಯಾಪ್ಟನ್ ಆದಮೇಲೆ ಅವ್ರ ಆಟ ನೋಡಲಿಕ್ಕೆ ಬಿಡಿ, ಅದು ಬೇರೆನೇ ಅಲ್ಲ. ಮೊದಲಿಂದನೂ ಅದ್ಭುತವಾಗಿ ಆಡ್ತಾಯಿದ್ರು. ಈಗ ಅದೊಂದು ಹೆಮ್ಮೆ ನಮಗೆ ಹೇಳ್ಕೊಳಕ್ಕೆ, ನಮ್ಮ ಟೀಮ್ನ ಕ್ಯಾಪ್ಟನ್ ಅವರು ಅಂಥೇಳಿ. ಒಂದು ಜೋಡಿ ಒಂದು ರಾಜ್ಯ ಗೆಲ್ಲುತ್ತೆ ಅಂತಾರಲ್ಲ, ಆ ರೀತಿ ಇತ್ತು ಇವರಿಬ್ಬರ ಆಟ. ಯಾರು? ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್. ಆಮೇಲೆ ಬಂದಿದ್ದು ರಜತ್ ಪಟಿದಾರ್. ಅವರು ಕೂಡ ನಾನು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತಲೇ 12 ಬಾಲಿಗೆ 31 ರನ್ ಹೊಡೆದ್ರು, 2 4 3 6 ಇತ್ತು. ಅವರೊಂದು ರೀತಿ ಕ್ಯಾಪ್ಟನ್ ಕೂಲ್ ಅನ್ನೋ ರೀತಿಯಲ್ಲಿ ನಿನ್ನೆ ಇಡೀ ಮ್ಯಾಚ್ನ ಹ್ಯಾಂಡ್ಲ್ ಮಾಡಿದ್ರು. ಇನ್ನು ಟಿಮ್ ಡೇವಿಡ್ ಲಾಸ್ಟಿಗೆ ಬಂದು, ಅಂದರೆ ಯಾವಾಗ ಮಧ್ಯದಲ್ಲಿ 1-2 ವಿಕೆಟ್ ಬಿತ್ತು ಆಗ ಬೇಕಿತ್ತು ಡೇವಿಡ್ ಒಂದು ಸ್ವಲ್ಪ ಸಮಾಧಾನವಾಗಿ ಆಡಬೇಕಿತ್ತು. ಜೊತೆಗೆ ಒಂದು 6 ಹೊಡೆದ್ರು, 10 ಬಾಲಿಗೆ 16 ರನ್ ಹೊಡೆದು ಒಳ್ಳೆ ಫಿನಿಷರ್ ಅನ್ನೋದನ್ನು ಅವರು ಸಾಬೀತು ಮಾಡಿದ್ರು. ಇಡೀ ಪಂದ್ಯ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋದವರು ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ. ನನ್ನ ಜವಾಬ್ದಾರಿ ಇದು, ನಾನು ಔಟ್ ಆಗಬಾರ್ದು, ಔಟ್ ಆಗದೆ ನಿಂತು ಆಟ ಆಡಬೇಕು ಅಂಥೇಳಿ ಕಡೆಯವರೆಗೂ ನಿಂತರು. 38 ಬಾಲ್ ಆಡಿದ್ರು, 69 ರನ್ ಹೊಡೆದು ನಾಟ್ಔಟ್ ಆಗಿದ್ರು. 5 4 ಇತ್ತು, 5 6 ಇತ್ತು. ನಾನು ಚೇಸಿಂಗ್ ಮಾಸ್ಟರ್ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ರು. ಕೊಹ್ಲಿ ಇದ್ದರೆ, ಕಿಂಗ್ ಇದ್ದರೆ ಗೆಲುವು ಗ್ಯಾರಂಟಿ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಸೊ ಟೋಟಲ್ ಸ್ಕೋರ್ ಕಾರ್ಡ್ ನೋಡೋದಾದರೆ 20 ಓವರಿಗೆ 201 ರನ್ನು, 9 ವಿಕೆಟ್ ಹೋಗಿತ್ತು. ಯಾರ್ದು? ಹೈದರಾಬಾದ್. ಇಶಾನ್ ಕಿಶನ್ 80 ಹೊಡೆದಿದ್ರು, ಅನಿಕೇತ್ ವರ್ಮಾ 43. ಇನ್ನು ಆರ್ ಸಿ ಬಿ 15.4 ಓವರಿಗೆ 203 ರನ್ ಹೊಡೆದ್ರು, 4 ವಿಕೆಟ್ ಕಳ್ಕೊಂಡು. ಅದರಲ್ಲಿ ಪಡಿಕ್ಕಲ್ 61, ವಿರಾಟ್ ಕೊಹ್ಲಿ 69 ನಾಟ್ಔಟ್, ಪಟಿದಾರ್ 31, ಟಿಮ್ ಡೇವಿಡ್ 16 ನಾಟ್ಔಟ್. ಅಲ್ಲಿಗೆ ಅಂತಿಮವಾಗಿ ಆರ್ ಸಿ ಬಿ 6 ವಿಕೆಟ್ಗಳಿಂದ ಪಂದ್ಯವನ್ನು ಗೆಲ್ತು. ಇನ್ನೂ 26 ಬಾಲು ಬಾಕಿ ಇತ್ತು. ಜಾಕೋಬ್ ಡಫಿ ಮ್ಯಾನ್ ಆಫ್ ದಿ ಮ್ಯಾಚ್. ನೋಡಿ, ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ಆರ್ ಸಿ ಬಿ 1 ಮ್ಯಾಚ್ ಆಡಿ 1 ಗೆದ್ದಿದೆ. ನೆಟ್ ರನ್ ರೇಟ್ ನೋಡಿದ್ರೆ 2.907 ಪ್ಲಸ್ ಇದೆ. ಇನ್ನು ಎಸ್ ಆರ್ ಎಚ್ 1 ಆಟ ಆಡಿ 1 ಸೋತಿದೆ, ಅದೇ ನೆಟ್ ರನ್ ರೇಟ್ 2.907 ಮೈನಸ್ ಇದೆ. ನೆಕ್ಸ್ಟ್ ಆರ್ ಸಿ ಬಿ ಮ್ಯಾಚ್ ಯಾವಾಗಪ್ಪ ಅಂದರೆ ಏಪ್ರಿಲ್ 5ನೇ ತಾರೀಕು ಶನಿವಾರ. ಇದೇ ನಮ್ಮ ಬೆಂಗಳೂರಿನ
ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಚೆನ್ನೈ ಎದುರುಗಡೆ. ಅಬ್ಬಾ, ಇನ್ನು ಯಾವ ಲೆವೆಲಿಗೆ ರೋಚಕತೆ ಇರುತ್ತೆ ನೀವು ಲೆಕ್ಕ ಹಾಕಿ. ಹೋಮ್ ಪಿಚ್ಚಲ್ಲಿ ಮತ್ತೊಮ್ಮೆ ಅಬ್ಬರಿಸೋದು ಗ್ಯಾರಂಟಿ. ಇನ್ನು ಇವತ್ತು ಯಾವ ಮ್ಯಾಚ್ ಆಗ್ತಾ ಇದೆ ಅಂದರೆ, ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ವಾಂಖೆಡೆ ಸ್ಟೇಡಿಯಂ ಮುಂಬೈಯಲ್ಲಿ ರಾತ್ರಿ 7:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ನಿನ್ನೆ ಮ್ಯಾಚ್ ಇದೆಯಲ್ಲ, ನಾನು ಹೇಳದ್ನಲ್ಲ, ಕಣ್ಣುಗಳಿಗೆ ಹಬ್ಬ, ಅದ್ಭುತವಾದ ಆಟ. RCB ಮತ್ತೊಮ್ಮೆ ಸಾಬೀತು ಮಾಡ್ತಾ ಇದೆ, ಈ ಬಾರಿಯೂ ಕಪ್ ನಮ್ಮದೇ, ಈ ಸಲನೂ ಕಪ್ ನಮ್ಮದೇ ಅನ್ನೋದನ್ನು ಬಹುಶಃ ಈ ಗೆಲುವಿನ ಮೂಲಕ ಮೊದಲನೇ ಸಂದೇಶ ಕೊಟ್ಟಿದೆ. ನಿಮ್ಮ ಪ್ರಕಾರ RCB ಗೆಲುವಿಗೆ ಮುಖ್ಯವಾದ ಕಾರಣ ಯಾರ ಆಟ? ಡಫೀದ ಅಥವಾ ಪಡ್ಡಿಕಲ್ದ, ವಿರಾಟ್ ಕೊಹ್ಲಿ ಅವ್ರದ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.